ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಅದು ಯಾವುದಂದರೆ DFCCIL ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ದು PSU ಇದೆ, ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ. ಸೊ ಅದು ಬಂದಿದೆ, ಅದ್ರ ಬಗ್ಗೆ ಫುಲ್ ಡಿಸ್ಕಷನ್ ಮಾಡೋಣ. ನೋಡಿ, ಈಗ ಈ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಕೆಲಸ ಏನಂದರೆ, ಇದು ರೈಲ್ವೇಸ್ ಆ್ಯಕ್ಚುಲಿ ಜಾಬ್ ಇರೋದೆಲ್ಲಿ ಹೇಳಿ, ರೈಲ್ವೇಸಲ್ಲಿದೆ. ಆಯಿತಾ? ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತಾ? ನಿಮಗೆ ಜಾಸ್ತಿ ಏನಾದರೂ ನೋಟಿಫಿಕೇಷನ್ಸ್ ಬಗ್ಗೆ ತಿಳ್ಕೊಳ್ಳೋದಿದ್ದರೆ ನಮ್ಮ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಇವಾಗ ಈ ನೋಟಿಫಿಕೇಷನ್ ಏನಿದೆ, ಯಾವ್ಯಾವ ಪೋಸ್ಟ್ ಇದೆ, ಯಾರ್ಯಾರು ಅಪ್ಲೈ ಮಾಡ್ಬೋದು, ಈ ಅಪ್ಲಿಕೇಶನ್ ಫೀ ಏನಿದೆ, ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟ್ರನ್ ಏನು, ಆನ್ಲೈನಾ ಆಫ್ಲೈನಾ, ಆಯಿತಾ? ಸೊ ಎಲ್ಲ ಡೀಟೇಲ್ಸು ನಾ ಈ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸರ್, ನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಏನಂದರೆ, ಇದು ಅಡ್ವರ್ಟೈಸ್ಮೆಂಟ್ ನಂಬರ್ 4/2021 ಅಂತ ಕೊಡ್ತಾ ಇದ್ದಾರೆ. ಓಕೆ, ಒಂದು ನಿಮಿಷ. ರಿಕ್ರೂಟ್ಮೆಂಟ್ ನೋಟಿಸ್ ನೋಡಿ, ಇವ್ರದ್ದು ಕೆಲಸ ಏನಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ ನೀವು ಓದ್ಕೊಂಡ್ರೆ, ಒಂದು ನಿಮಿಷ, ಈ ಪ್ಯಾರಾಗ್ರಾಫ್ ನೀವು ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಕೆಲಸ ಏನಿದೆ. ವಾಟ್ ಯು ಹ್ಯಾವ್ ಟು ಡೂ ದ ವರ್ಕ್ ಆಫ್ಟರ್ ಯುವರ್ ಸೆಲೆಕ್ಷನ್ ಆದಮೇಲೆ ನೀವು ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬೇಕಾಗುತ್ತೆ, ಅದು ಇದರಲ್ಲಿ ಅವರು ಡಿಸ್ಕ್ರಿಪ್ಷನ್ ಇದರಲ್ಲಿ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ರೈಲ್ವೇಸ್, ಮಿನಿಸ್ಟ್ರಿ ಆಫ್ ರೈಲ್ವೇಸಲ್ಲಿ ಏನಿದೆ ನೋಡಿ, ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಅಪ್ ಟು ಬಿಲ್ಡ್ ಎ ಹೈ ಕೆಪಾಸಿಟಿ ಆ್ಯಂಡ್ ಹೈ ಸ್ಪೀಡ್ ರೈಲ್ ಫ್ರೈಟ್ ಕಾರಿಡಾರ್ ಅಲಾಂಗ್ ದ ಗೋಲ್ಡನ್ ಕ್ವಾಡ್ರಿಲೇಟರಲ್ ಅಂಡ್ ಇಟ್ಸ್ ಡಯಾಗ್ನಲ್ಸ್. ಇದು ಓದ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ? ಪ್ಯೂರ್ಲಿ ಇದು ನಾರ್ತಲ್ಲಿ ನಿಮಗೆ ಏನಂದರೆ ಜಾಬ್ ಬರುತ್ತೆ. ನಾರ್ತ್ ಇಂಡಿಯಾ, ಲುಧಿಯಾನಾ, ಡೆಲ್ಲಿ, ಕೋಲ್ಕತ್ತಾ, ಆಯಿತಾ, ಮುಂಬೈ, ಡೆಲ್ಲಿ, ವೆಸ್ಟರ್ನ್. ಸೊ ಪ್ರೆಸೆಂಟು ಕಂಪನಿ ಹ್ಯಾಸ್ ಇಟ್ ಕಾರ್ಪೊರೇಟ್ ಆಫೀಸ್ ಇನ್ ನ್ಯೂ ಡೆಲ್ಲಿ ಅಂತ ಹೇಳ್ತಾ ಇದ್ದಾರೆ. ನ್ಯೂ ಡೆಲ್ಲಿಯಲ್ಲಿ ಇದೆ. ಓಕೆ, ಸೊ ಇದು ಬಂದುಬಿಟ್ಟು ಅವರು ಡೀಟೇಲ್ಸ್ ಹೇಳ್ತಾ ಇರೋದು. ಒಂದು ನಿಮಿಷ. ಓಕೆ, ಗೊತ್ತಾಯ್ತಾ? ಈಗ ನೋಡಿ, ಇಂಪಾರ್ಟೆಂಟು. ಸಾರಿ, ಈಗ ನೋಡಿ. ಸೊ ಲಾಸ್ಟ್ ಡೇಟ್ ಫಾರ್ ಕ್ಲೋಸಿಂಗ್ ಆಫ್ ಆನ್ಲೈನ್, ಫಸ್ಟು ಯಾವಾಗ ಬಂದಿದೆ ನೋಟಿಫಿಕೇಶನ್ ಅದು ನೋಡ್ಕೊಳ್ಳಿ. ನೋಟಿಫಿಕೇಶನ್ ಬಂದಿರೋದು 24/4/2021ಗೆ. ಓಕೆ, ಸೊ ಲಾಸ್ಟ್ ಡೇಟ್ ಫಾರ್ ಕ್ಲೋಸಿಂಗ್ ಆನ್ ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಅಂಡ್ ಸಬ್ಮಿಷನ್. ಲಾಸ್ಟ್ ಡೇಟ್ ಏನಿದೆ ಹೇಳಿ, 23/5. ಆಯಿತಾ? 1 ಮಂತ್ ಟೈಮ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ. ಮೇನ್ ಇಂಪಾರ್ಟೆಂಟ್ ಇನ್ನೊಂದು, ಎಕ್ಸಾಮ್ ಯಾವಾಗಿದೆ, CBT ಎಕ್ಸಾಮ್ ಇದೆ. ಓಕೆ, CBT ಎಕ್ಸಾಮ್ ಇದೆ. ಒಂದು ನಿಮಿಷ. ಓಕೆ, CBT ಎಕ್ಸಾಮ್ ಇದೆ. CBT ಎಕ್ಸಾಮ್ ಯಾವಾಗಿದೆ ಅಂದರೆ ಜೂನ್ 2021. ಓಕೆ, ಈಗ ನೋಡಿ ಯಾವ್ಯಾವ ಪೋಸ್ಟ್ ಇದೆ ಅದು ಇಂಪಾರ್ಟೆಂಟು, ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಫಸ್ಟ್ ಯಾವ್ದು ಪೋಸ್ಟ್ ಇದೆ ಅಂದರೆ ಜೂನಿಯರ್ ಇಂಜಿನಿಯರ್. ಒಂದು ನಿಮಿಷ. ಓಕೆ, ಫಸ್ಟ್ ಯಾವ ಪೋಸ್ಟ್ ಇದೆ ಅಂದರೆ ಜೂನಿಯರ್ ಇಂಜಿನಿಯರ್ ಸಿವಿಲ್. ಆಯಿತಾ? ಸಾರಿ, ಜೂನಿಯರ್ ಮ್ಯಾನೇಜರ್ ಸಿವಿಲ್ ಇದೆ. ಸೊ ಇಲ್ಲಿ ಎಷ್ಟು ಪೋಸ್ಟ್ ಇದೆ ನೋಡಿ, URಗೆ 14 ಪೋಸ್ಟ್, SC 4, ST 2, OBC ಒಂದು 8 ಪೋಸ್ಟು, EWS 3 ಪೋಸ್ಟು. ಸೊ ಟೋಟಲ್ ಎಷ್ಟು ಪೋಸ್ಟ್ ಆಗುತ್ತೆ, 11 ಪೋಸ್ಟ್ ಆಗುತ್ತೆ. ಅದರಲ್ಲಿ 2 ಏನಂದರೆ PWD ಕ್ಯಾಂಡಿಡೇಟ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ಯಾಚುಲರ್ ಡಿಗ್ರಿ ಯಾರ್ಯಾರ್ದು ಮುಗ್ದಿದೆ ವಿತ್ 60%. ಆಯಿತಾ? 60% ನಿಮ್ಮಿದ್ರೆ ನೀವು ಇದಕ್ಕೆ ಎಲಿಜಿಬಲ್ ಆಗಿರ್ತೀರ. ಅರ್ಥ ಆಯ್ತಾ? ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ. ಒಂದು ಒಳ್ಳೆಯ ಅವಕಾಶ ನಿಮಗೆ, ಯಾಕೆಂದರೆ ಸಿಂಪಲ್ ಆಗಿರುತ್ತೆ ಎಕ್ಸಾಮು. ಯಾಕೆಂದರೆ 2018ರಲ್ಲೂ ಇದು ಬಂದಿತ್ತು. ಆಯಿತಾ? 2018ರಲ್ಲಿ ಬಂದಿತ್ತು. ಆಲ್ರೆಡಿ ಇದ್ರ ಮೇಲೆ ವಿಡಿಯೋಸ್ ಇದೆ. ಇದ್ರದ್ದು 2018 ನೋಟಿಫಿಕೇಷನ್ ಮತ್ತು ಅದ್ರ ಬಗ್ಗೆ ಏನಾದರೂ ನಿಮ್ಗೆ ನೋಡೋದಿದ್ರೆ ಮೇಲ್ಗಡೆ ಐ ಬಟನಲ್ಲಿ ನಾನು ಆಲ್ರೆಡಿ ಏನಂದರೆ ಹಾಕಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೋಬೋದು. ನೆಕ್ಸ್ಟ್ ನೋಡಿ, ಜೂನಿಯರ್ ಮ್ಯಾನೇಜರ್ ಆಪರೇಷನಲ್ ಆ್ಯಂಡ್ BD. ಇದರಲ್ಲಿ ಎಷ್ಟು ಪೋಸ್ಟ್ ಇದೆ, ಟೋಟಲ್ 12 ಪೋಸ್ಟ್ ಇದೆ. ಆಯಿತಾ? ಸಾರಿ, ಇದು ಪೋಸ್ಟ್ ಕೋಡ್ ಇದೆ. ಆಯಿತಾ? ಮೈ ಮಿಸ್ಟೇಕ್. ಇದು ಪೋಸ್ಟ್ ಕೋಡ್ ಇದೆ.
ಟೋಟಲ್ ಇಲ್ಲಿ ನೋಡಿ ಎಷ್ಟು ಪೋಸ್ಟ್ ಇದೆ ಅಂದರೆ 34, 11, 5, 27. ಸೊ ಟೋಟಲ್ ಪೋಸ್ಟು ನೀವೇ ಕೌಂಟ್ ಮಾಡ್ಕೊಳ್ಳಿ. ಟೋಟಲ್ ವೇಕೆನ್ಸೀಸ್ ಇಲ್ಲಿ ಕೊಟ್ಟಿದ್ದಾರೆ, 77 ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಓಕೆ, 77 ವೇಕೆನ್ಸೀಸ್ ಇದೆ. ಇದಕ್ಕೆ ಏನು ಬೇಕು? MBA, PGDBA, ಆಯಿತಾ. ಇನ್ನು ಮಾರ್ಕೆಟಿಂಗ್, ಬಿಸ್ನೆಸ್ ಆಪ್ರೇಷನ್, ಯಾರ್ಯಾರು ಮಾರ್ಕೆಟಿಂಗ್ MBA ಇದ್ದಾರೆ ಅವ್ರಿಗೆ ಈ ಪೋಸ್ಟ್ ಬರುತ್ತೆ. ಓಕೆ, ಯಾರಾದರೂ ನಿಮ್ಮ ಫ್ರೆಂಡ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಜೂನಿಯರ್ ಮ್ಯಾನೇಜರ್ ಮೆಕ್ಯಾನಿಕಲ್. ನೋಡಿ, ಮೆಕ್ಯಾನಿಕಲ್ ಅವ್ರಿಗೂ ಪೋಸ್ಟ್ ಇದೆ, 3 ಪೋಸ್ಟ್ ಇದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನು ಬೇಕು ಗೊತ್ತಾಯ್ತಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗ್ದಿರಬೇಕು ವಿತ್ 60% ಮಾರ್ಕ್ಸ್ ಅಗ್ರಿಗೇಟ್, 60% ಇರಬೇಕು ಮಾರ್ಕ್ಸು. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ್ಯಾವುದಿದೆ? ಎಕ್ಸಿಕ್ಯೂಟಿವ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಸ್ಕೇಲ್ RS 30,000. ನೋಡಿ, ಇಲ್ಲಿ ಪೇ ಸ್ಕೇಲು ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಸಿವಿಲ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ನೋಡಿ, ಇಲ್ಲಿ ಪೇ ಸ್ಕೇಲ್ ಅಂದರೆ ನಿಮಗೆ 30,000 ಇಂದ 1,20,000ವರೆಗೂ ಸ್ಯಾಲ್ರಿ ಇದೆ ಅಂತ ನಿಮಗೆ ಇದು ಹೇಳ್ತಾ ಇದ್ದಾರೆ. 30,000 ಪ್ಲಸ್ ಇನ್ಸೆಂಟಿವ್ಸ್ ಇರುತ್ತೆ, ಒಂದು 7ರಿಂದ 8,000. ಸೊ ಯುವರ್ ಸ್ಯಾಲ್ರಿ ವಿಲ್ ಬಿ 38,000ವರೆಗೂ ನಿಮ್ಮ ಸ್ಯಾಲ್ರಿ ಬರುತ್ತೆ. ಯಾವ್ದು ಹೇಳಿ? ಇದು ಎಕ್ಸಿಕ್ಯೂಟಿವ್ ಸಿವಿಲ್ ಅಂದರೆ ನೀವು ಡಿಪ್ಲೊಮಾ ಲೆವೆಲ್ ಅಂತ ತಿಳ್ಕೊಳ್ಳಿ, ಆಯಿತಾ. ಯಾಕೆಂದರೆ ಇಲ್ಲಿ ಟೋಟಲ್ ವೇಕೆನ್ಸೀಸ್ ನೋಡಿ ಎಷ್ಟು ಚೆನ್ನಾಗಿದೆ, 73 ವೇಕೆನ್ಸೀಸ್ ಟೋಟಲ್ ಫಾರ್ ಎಕ್ಸಿಕ್ಯೂಟಿವ್ ಸಿವಿಲ್, ರೈಟ್. ಹೌ ಮೆನಿ ಫಾರ್ ಯುವರ್? 32, SC 11, ST 8, OBC, NCL ನಾನ್ ಕ್ರಿಮಿ ಲೇಯರ್ 16 ಪೋಸ್ಟ್ ಇದೆ. EWS 6 ಪೋಸ್ಟ್ ಇದೆ. ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ ಹೇಳಿ? ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು 73 ಇದೆ. ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಿದೆ ಹೇಳಿ? ಡಿಪ್ಲೊಮಾ 3 ಇಯರ್ಸ್ ಆಗಿಂದಿರಬೇಕು, ಆಯಿತಾ. ಸೊ ಯಾವ್ಯಾವ್ದ್ರಲ್ಲಿ ಇದ್ರೂ ನಡೆಯುತ್ತೆ, ಸಿವಿಲ್ ಇಂಜಿನಿಯರಿಂಗಲ್ಲಿ ಇದ್ರೂ ನಡೆಯುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇದ್ರೂ ನಡೆಯುತ್ತೆ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯಲ್ಲಿ ಇದ್ರೂ ನಡೆಯುತ್ತೆ, ಆಯಿತಾ. ಬಟ್ 60% ನಿಮ್ಮದು ಇರಬೇಕು, 60% ಇರಬೇಕು ಪರ್ಸೆಂಟೇಜ್. ಓಕೆನಾ? ಅರ್ಥ ಆಯ್ತಾ? ಓಕೆ, ಸೊ ಇದು ಇಂಪಾರ್ಟೆಂಟ್ ಇದೆ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಯಾರಿದ್ರೆ ಎಲೆಕ್ಟ್ರಿಕಲ್ ಅವರಿಗೂ ಪೋಸ್ಟರ್ಸ್ ಇದೆ. ಟೋಟಲ್ 42 ಪೋಸ್ಟ್ ಫಾರ್ ಎಲೆಕ್ಟ್ರಿಕಲ್ ಇದೆ. ಎಲೆಕ್ಟ್ರಿಕಲ್ ಯಾರು ಇದ್ದರೆ ಅವರಿಗೂ ಶೇರ್ ಮಾಡಿ ಈ ವಿಡಿಯೋ. ಅವರಿಗೂ ಸೇಮ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದ್ದರೆ ವಿತ್ 60% ಮಾರ್ಕ್ಸ್ ಇದ್ದರೆ ಅವರು ಅಪ್ಲೈ ಮಾಡ್ಬೋದು. ಓಕೆನಾ? ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಅವ್ರಿಗೆ. ನೆಕ್ಸ್ಟು ಎಕ್ಸಿಕ್ಯೂಟಿವ್ ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅವ್ರಿಗೂ ಸೇಮ್, ಅದನ್ನು 87 ಪೋಸ್ಟ್ ಇದೆ, ಆಯಿತಾ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವ್ರ ಮೈಕ್ರೋ ಪ್ರೊಸೆಸರ್ ಯಾರಾದರೂ ಮಾಡಿದಿದ್ರೆ ಅವ್ರಿಗೂ ಬರುತ್ತೆ. ಇದು ಅರ್ಥ ಆಗ್ತಾ ಇದೆಯಲ್ಲ? ಟೋಟಲ್ 87 ಪೋಸ್ಟು, ಒಳ್ಳೆ ಪೋಸ್ಟ್ ಇದೆ, ಪೋಸ್ಟ್ ಚೆನ್ನಾಗಿದೆ. ಸೊ ಒಂದಿಲ್ಲ 2 ಎಕ್ಸಾಮ್ ಇರುತ್ತೆ, ಒಂದು ಇಂಟರ್ವ್ಯೂ ಇದ್ರೂ ಇರ್ಬೋದು. ಬರೀ ಹೈಯರ್ ಇದಕ್ಕಿದೆ, ಅದನ್ನು ಹೇಳ್ತೀನಿ ಮುಂದೆ. ಓಕೆ, ಎಕ್ಸಿಕ್ಯೂಟಿವ್ ಆಪರೇಷನ್ ಆ್ಯಂಡ್ BND ನೋಡಿ, ಈಗ ನಿಮ್ಮದು ಮೆಕ್ಯಾನಿಕಲ್ಲು ಇಲ್ಲ, ಸಿವಿಲ್ ಇಲ್ಲ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಬರೀ ನೀವು ಯಾರಾದರೂ ಬೇರೆ ಬ್ಯಾಕ್ಗ್ರೌಂಡ್ ಇದೆ ಅವರು ಈ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ನೋಡಿ, ಈ ಪೋಸ್ಟಿಗೆ ಯಾರು ಬೇಕಾದರೆ ಅಪ್ಲೈ ಮಾಡ್ಬೋದು. ಡಿಗ್ರಿ ನಿಮ್ದು ಯಾವುದೇ ಕಂಪ್ಲೀಟ್ ಆಗಿರಲಿ ಅವರು ಅಪ್ಲೈ ಮಾಡ್ಬೋದು, ಎನಿ ಡಿಗ್ರಿ. ಇದು ಎನಿ ಡಿಗ್ರಿ ಇದೆ, ಆಯಿತಾ. ದಿಸ್ ಈಸ್ ಪೋಸ್ಟ್ ಫಾರ್ ಎನಿ ಡಿಗ್ರಿ ವಿತ್ 60% ಮಾರ್ಕ್ಸ್. 60% ಮಾರ್ಕ್ಸ್ ಇದ್ದರೆ ಸಾಕು, ಇದಕ್ಕೆ ಅಪ್ಲೈ ಮಾಡ್ಬೋದು. ಎಷ್ಟು ಪೋಸ್ಟ್ ಇದೆ ನೋಡಿ? 237 ಪೋಸ್ಟ್, ಒಳ್ಳೆ ಪೋಸ್ಟು. ಆಪರೇಷನ್ ಆ್ಯಂಡ್ BND ಅಂತಿದೆ. 97 UR SC ST ಎಷ್ಟಿದೆ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಒಂದ್ಸಲ ನೋಡ್ಕೊಂಡ್ಬಿಡಿ ಸಾಕು. ಓಕೆ, ಸೊ ಒಳ್ಳೆಯ ಒಂದು ಚಾನ್ಸ್ ಇದೆ ನಿಮ್ಮೆಲ್ಲರಿಗೆ, ಆಯಿತಾ. ಮಿಸ್ ಮಾಡ್ಕೋಬೇಡಿ, ಗ್ಯಾರಂಟಿ ಅಪ್ಲೈ ಮಾಡಿ. ಅಪ್ಲೈ ಯಾವ ಥರ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ 3 ಪೋಸ್ಟ್ ಇದೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲು, ಎಲೆಕ್ಟ್ರಿಕಲ್ ಯಾರ್ಯಾರು ಇದ್ದಾರೆ ಅವರು ಅಪ್ಲೈ ಮಾಡ್ಬೋದು ಅಂತ ಇವರು ಕೊಟ್ಟಿದ್ದಾರೆ, ಆಯಿತಾ. ಅದು ನೋಡ್ಕೊಳ್ಳಿ. ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್, ಆಯಿತಾ. ಇದು ನೋಡಿ ಎಷ್ಟು ಪೋಸ್ಟ್ ಕೊಟ್ಟಿದ್ದಾರೆ ಅವರು ಸಪ್ರೇಟಾಗಿ. ಒಂದು ನಿಮಿಷ. 135 ವೇಕೆನ್ಸೀಸ್ ಇದೆ ನೋಡಿ. ಇದಕ್ಕೆ ಏನು ಬೇಕು ಅಂತ, ಮೆಟ್ರಿಕ್ಯುಲೇಷನ್ ವಿತ್ ಮಿನಿಮಮ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಪ್ಲಸ್ ಮಿನಿಮಮ್ 2 year ಡ್ಯೂರೇಷನ್ ಕೋರ್ಸ್ ಕಂಪ್ಲೀಟೆಡ್ ಆಟ್ ಅಪ್ರೆಂಟಿಸ್ಶಿಪ್ ಆರ್ ITI. ನೋಡಿ, 10+ ITI ಬೇಕು ಇದಕ್ಕೆ, ಆಯಿತಾ. 10+ ITI. ನಿಮ್ಮ 10th 60% ಇರಬೇಕು, ITIನೂ 60% ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಯಾರಾದರೂ ನಿಮ್ಮ ಫ್ರೆಂಡ್ ITI ಆದವ್ರು ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಓಕೆನಾ? ಇದು ಒಂಥರ ಎಲ್ಲರೂ ಅಪ್ಲೈ ಮಾಡೋ ಥರ ಕೊಟ್ಟಿದ್ದಾರೆ. ಸಿವಿಲ್ಲು, ಮೆಕ್ಯಾನಿಕಲ್ಲು, ITI, ಎಲೆಕ್ಟ್ರಿಕಲ್ಲು, ಆಯಿತಾ. ಜನರಲ್ ಕ್ಯಾಂಡಿಡೇಟ್ಸ್ BSc BCA ಯಾರು ಮಾಡಿದ್ದಾರೆ ಅವರು ಅಪ್ಲೈ ಮಾಡ್ಬೋದು. ಓಕೆನಾ? ಹೋಗೋಣ ನೆಕ್ಸ್ಟು. ನೋಡಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಸಿಗ್ನಲ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಅಂತ ಇದೆ. ಇದು ಸೇಮ್ ಇದೆ, ITI, ಆಯಿತಾ.
ಡ್ಯೂರೇಷನ್ ಕೋರ್ಸ್ ಕಂಪ್ಲೀಟೆಡ್ ಅಪ್ರೆಂಟಿಸ್ಶಿಪ್ ITI 10+2 ಇದೆ. ಇದು 147 ಪೋಸ್ಟ್ ಇದೆ. ಸಾರಿ 147 ಪೋಸ್ಟ್ ಇದೆ. ಓಕೆ 147 ಪೋಸ್ಟ್ ಇದೆ ಇದಕ್ಕೆ. ನೆಕ್ಸ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಆಪರೇಷನ್ ಆ್ಯಂಡ್ BND ಅಂತ ಇದೆ. ಅದಕ್ಕೆ 225 ಪೋಸ್ಟ್ ಇದೆ. ನೋಡಿ ಎಷ್ಟೊಂದು ಪೋಸ್ಟ್ ಇದೆ ಇದಕ್ಕೆ. ಏನು ಬೇಕು ಹೇಳಿ, ಇದಕ್ಕೂ ಸೇಮ್ ಮೆಟ್ರಿಕ್ಯುಲೇಷನ್ ಪ್ಲಸ್ ಏನು ITI ಪೋಸ್ಟ್ ಆಯಿತಾ. ಸೇಮ್ ಇದು 10+2 ಅನ್ನಂಗೆ. 10+2 ಅಂದರೆ PUC ಅಲ್ಲ, PUC ಇದ್ರೆ ಬರಲ್ಲ, ITI ಇರಬೇಕು. ITI ಆಯಿತಾ. ITI ಇದ್ದರೆ ನೀವು ಇದನ್ನು ಅಪ್ಲೈ ಮಾಡ್ಬೋದು ಈ ಪೋಸ್ಟ್ಗೆ. ನಿಮ್ಮ ಫ್ರೆಂಡ್ ಯಾರಾದರೂ ಇದ್ದರೆ ಅವ್ರನ್ನ ತಿಳಿಸಿ. ನೆಕ್ಸ್ಟ್ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಇದೆ ಆಯಿತಾ. ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಇದೆ, ಅದು ಸೇಮ್ ಇದೆ, 14 ಪೋಸ್ಟ್ ಇದೆ. ಇವಾಗ ಇಷ್ಟು ಪೋಸ್ಟ್ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದು ನೀವು ನೋಡ್ಕೋಬೋದು. ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ ವೇರ್ ಡಿಪ್ಲೊಮಾ ಇಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ. ಈ ಪಾಯಿಂಟು ಸ್ವಲ್ಪ ಎಲ್ಲರೂ ನೋಡ್ಕೊಳ್ಳಿ. ವೇರ್ ಡಿಪ್ಲೊಮಾ ಇಸ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಫಾರ್ ದ ಪೋಸ್ಟ್ ಆಸ್ ಮೆನ್ಷನ್ ಇನ್ ಪಾರಾ 2.2 ಕ್ಯಾಂಡಿಡೇಟ್ ಹೋಲ್ಡಿಂಗ್ ಡಿಗ್ರಿ ವಿತ್ 60% ಮಾರ್ಕ್ ಈಸ್ ಸ್ಪೆಸಿಫೈಡ್ ಡಿಸಿಪ್ಲಿನ್ ಆರ್ ಆಲ್ಸೋ ಎಲಿಜಿಬಲ್ ಟು ಅಪ್ಲೈ. ಅಂದರೆ ಡಿಪ್ಲೊಮಾ ಪೋಸ್ಟ್ಗೆ ಇಂಜಿನಿಯರಿಂಗ್ ಅವರು ಅಪ್ಲೈ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಓಕೆ, ಡಿಪ್ಲೊಮಾ ಪೋಸ್ಟ್ಗೆ ಇಂಜಿನಿಯರಿಂಗ್ ಅವರು ಅಪ್ಲೈ ಮಾಡ್ಬೋದು. ಕ್ಲಿಯರ್. ಫಾರ್ ದ ಪೋಸ್ಟ್ ಆಫ್ ಎಕ್ಸಿಕ್ಯೂಟಿವ್ ಸಿಗ್ನಲ್ ಆಯಿತಾ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನಿಮಗೆ ಯಾವ್ಯಾವ್ದು ಬೇಕು ಅದ್ರ ನಾನು ಓದಿ ಹೇಳ್ತಾ ಇರೋದು ಆಯಿತಾ. ಇದು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇದೆ, ನೀವು ಬೇಕಾದರೆ ಓದ್ಕೋಬೋದು. ಈ PDF ನಿಮಗೆ ನೋಡೋದಿದ್ದರೆ www.dfccil.com ವೆಬ್ಸೈಟ್ಗೆ ಹೋದರೆ ಕರಿಯರ್ ಆಪ್ಷನಲ್ಲಿ ನೀವು ಹೋದರೆ ಅಲ್ಲಿ ಸಿಗುತ್ತೆ ನಿಮಗೆ. ಓಕೆ, ಸೊ ಇದು ಇಂಪಾರ್ಟೆಂಟು. ಇಲ್ಲಿ ನೋಡಿ, ಇವಾಗ ಏಜ್ ಲಿಮಿಟು ನಿಮಗೆ ಗೊತ್ತಿದೆ. ಜೂನಿಯರ್ ಮ್ಯಾನೇಜರ್ 18 to 27, ಅದೇ ಎಕ್ಸಿಕ್ಯೂಟಿವ್ 18 to 30, ಜೂನಿಯರ್ ಎಕ್ಸಿಕ್ಯೂಟಿವ್ 18 to 30 ಇದೆ. ಅದನ್ನು ರಿಲ್ಯಾಕ್ಸೇಷನ್ ನಿಮಗೆ ಗೊತ್ತಿದೆ ಆಲ್ರೆಡಿ, ನಾನು ಹೇಳೋದೇನು ಬೇಕಾಗಿಲ್ಲ ಆಯಿತಾ. ರಿಲ್ಯಾಕ್ಸೇಷನ್ ಎಷ್ಟು ಕೊಡ್ತಾರೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆ ಗೊತ್ತಿದೆ. 5 year ಫಾರ್ SC/ST ಆಯಿತಾ, 5 year ಫಾರ್ SC/ST. ಫಾರ್ OBC 3 years and 10 years ಫಾರ್ PWD ಕ್ಯಾಂಡಿಡೇಟ್ಸ್. ಅಪ್ಪರ್ ಏಜ್ ಲಿಮಿಟ್ ಈಸ್ ರಿಲ್ಯಾಕ್ಸೇಷನ್ ಬೈ 8 years ಫಾರ್ ದ ರೆಗ್ಯುಲರ್ ಎಂಪ್ಲಾಯ್ ಆಫ್ DFCCL. ಆಲ್ರೆಡಿ ಎಂಪ್ಲಾಯ್ ಇದ್ದರೆ 8 ವರ್ಷ ನಿಮಗೆ ಅಲ್ಲಿ ಜಾಸ್ತಿ ಇದ್ದರೂ ನಿಮಗೆ ಕೊಡೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇರೋದು ಆಯಿತಾ. ಇದು ಏನಿಲ್ಲ ನೋಡಿ, ಇಲ್ಲೊಂದು ಇಂಪಾರ್ಟೆಂಟು OBC ಸರ್ಟಿಫಿಕೇಟ್ ಏನಿರುತ್ತಲ್ಲ, OBC ಸರ್ಟಿಫಿಕೇಟ್, ಸಾರಿ ಓಕೆ ಒಂದು ನಿಮಿಷ. OBC ಸರ್ಟಿಫಿಕೇಟ್ ಏನಿರುತ್ತಲ್ಲ ನಿಮ್ಮದು, ಆ OBC ಸರ್ಟಿಫಿಕೇಟು ಈ ವರ್ಷದಿರಬೇಕು ಆಯಿತಾ. ಹೋದ ವರ್ಷದ 2 ವರ್ಷ ಕೆಳಗಡೆ ಇದ್ದರೆ ಅವರು ಎಕ್ಸೆಪ್ಟ್ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಯಿತಾ. ಈ ಪ್ಯಾರಾಗ್ರಾಫ್ ಅದೇ ಹೇಳ್ತಾ ಇರೋದೆ, ನೀವು ಬೇಕಾದರೆ ನೋಡ್ಕೋಬೋದು ಆಯಿತಾ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಬೇರೆದು ಏನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಒಂದು ನಿಮಿಷ, ಬೇರೆ ಬಂದುಬಿಟ್ಟು ಓಕೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇದೆಲ್ಲ ಗೊತ್ತಿದೆ. ನೋಡಿ, ಇದು ನಿಮಗೆ ಇಂಪಾರ್ಟೆಂಟ್ ಆಯಿತಾ. ಒಂದು ನಿಮಿಷ, ಓಕೆ, ಇದೇ ಇಂಪಾರ್ಟೆಂಟ್ ಈ ಸ್ಲೈಡು ಆಯಿತಾ. ಈಗ ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೆಲೆಕ್ಷನ್ ಪ್ರೋಸೆಸ್ ಫಾರ್ ವೇರಿಯಸ್ ಪೋಸ್ಟ್, ಇದು ಇಂಪಾರ್ಟೆಂಟ್. ಯಾಕೆಂದರೆ ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಇಲ್ಲಿ ನೋಡಿ. ಒಂದು CBT, CBAT, ಡಾಕ್ಯುಮೆಂಟ್ ವೆರಿಫಿಕೇಷನ್, ಇಂಟರ್ವ್ಯೂ, ಮೆಡಿಕಲ್ ಟೆಸ್ಟು, ಟೋಟಲ್ 5 ಸ್ಟೆಪ್ಸ್ ಇದೆ. ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇದೆ. ಇವಾಗ ಜೂನಿಯರ್ ಮ್ಯಾನೇಜರ್ ನೀವು ಸಿವಿಲ್ಗೆ ಅಪ್ಲೈ ಮಾಡಿದ್ದೀರಾ, ಅಲ್ಲಿ ನೀವು CBT ಕೊಡಬೇಕಾಗುತ್ತೆ, ಬಟ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಟೆಸ್ಟ್ ಇಲ್ಲ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ, ಇಂಟರ್ವ್ಯೂ ಇದೆ, ಮೆಡಿಕಲ್ ಟೆಸ್ಟ್ ಇದೆ ಆಯಿತಾ. ಇದೇ ಥರ ಎಲ್ಲ ಪೋಸ್ಟ್ಗೆ, ಯಾವುದು ಪೋಸ್ಟ್ಗೂ CBAT ಇಲ್ಲ. ಬರೀ ಯಾವ್ದು ಹೇಳಿ, ಎಕ್ಸಿಕ್ಯೂಟಿವ್ ಸಿಗ್ನಲ್ ಮತ್ತು ಟೆಲಿಕಮ್ಯುನಿಕೇಷನ್ ಇದಕ್ಕಷ್ಟೇ. ಸಾರಿ, ಇದು ಎಕ್ಸಿಕ್ಯೂಟಿವ್ ಆಪರೇಷನ್ BND ಇವರಿಗೆ ಏನಿದೆ, CBAT ಇದೆ, ಆಪ್ಟಿಟ್ಯೂಡ್ ಟೆಸ್ಟ್ ಇದೆ. ಅಂದರೆ 1, 2 ಆಯಿತಾ. ಎರಡು ಎಕ್ಸಾಮ್ ಕೊಡ್ಬೇಕು ಅವರು. ನಾವು ಏನು ಹೇಳಿ, ಒಂದು ಎಕ್ಸಾಮು, ಒಂದು ಇಂಟರ್ವ್ಯೂ, ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್, ಅದಂತೂ ಕೊಡ್ತೀವಿ. ಒಂದು ಏನಂದರೆ ಮೆಡಿಕಲ್ ಟೆಸ್ಟು. ಗೊತ್ತಾಯ್ತಲ್ಲ, ಬಾಕಿ ಎಲ್ಲ ಸೇಮ್ ಇದೆ ಆಯಿತಾ. ಸೆಲೆಕ್ಷನ್ ಪ್ರೊಸೆಸ್ ಈ ಥರ ಇದೆ ಆಯಿತಾ. ಗೊತ್ತಾಯ್ತಲ್ಲ, CBT ಒಂದಿದೆ ಅಷ್ಟೇ. ಸ್ಕೀಮ್ ಆಫ್ ಎಕ್ಸಾಮಿನೇಷನ್ನು ನಾನು ಈಗ ಹೇಳಿದ್ದೀನಿ. ಸಿಲೆಬಸ್ಸು ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ ಆಯಿತಾ. ಏನೇನಿದೆ 120 ಸಿಲೆಬಸ್ಸು, ಕ್ವಶನ್ ಪೇಪರ್ ಪ್ಯಾಟ್ರನ್ ನಮಗೆ ಹೇಳ್ತೀನಿ ನೋಡಿ. CBT ಆನ್ಲೈನ್ ಇರುತ್ತೆ, ಕಂಡಕ್ಟೆಡ್ ಇನ್ 2 to 3 ಸೆಷನ್ಸ್ ಆನ್ ಎ ಸಿಂಗಲ್ ಡೇ. ಅಂದರೆ ಒಂದು ನಿಮಿಷ, ಮೂರು ಇಲ್ಲ 2 ಏನಂದರೆ ಡಿಫ್ರೆಂಟ್ ಸೆಷನ್ಸ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಇದೆ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ ಇವಾಗ. ದ ಕ್ವಶನ್ ಪೇಪರ್ ಆಫ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಬಿ ಆಫ್ ಆಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಫ್ ಹ್ಯಾವಿಂಗ್ 120 ಕ್ವಶನ್ಸ್ ಆಯಿತಾ.
120 ಕ್ವಶನ್ಸ್ ಇರುತ್ತೆ. ಇಂಡಿಕೇಟಿವ್ ಸಿಲೆಬಸ್ ಫಾರ್ ಆಲ್ ಸಚ್ ಪೋಸ್ಟ್ ಈಸ್ ಇನ್ NXERY 3 ಅಂತಿದೆ, ಅದು ಲಾಸ್ಟಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫುಲ್ ಲಾಸ್ಟಲ್ಲಿ ಹೇಳ್ತೀನಿ, ಆದರೂ ಏನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ತುಂಬ ಇಂಪಾರ್ಟೆಂಟು. ಈಗ 120 ಇದೆ, 120 ಮಾರ್ಕ್ಸ್ ಇದೆ, ನೆಗೆಟಿವ್ ಅಂತೂ ಇದ್ದೇ ಇದೆ. ಈ 5th ಪಾಯಿಂಟ್ ನೋಡಿ, ನೆಗೆಟಿವ್ ಇದೆ, ಅದು ನೆನಪಿಟ್ಕೊಳ್ಳಿ. 1.24 ಅಂದರೆ 1/4. ನೆಕ್ಸ್ಟ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ರಿಟರ್ನ್ ಟೆಸ್ಟ್ ಇನ್ CBT ಪ್ರಿಸ್ಕ್ರೈಬ್ ಆಸ್ 40% ಫಾರ್ UR. ಅಂದರೆ ಆಲ್ರೆಡಿ ಕಟ್ ಆಫ್ ಅವರು ಕೊಟ್ಟಿದ್ದಾರೆ 40%, URಗೆ 40%, ಫಾರ್ SC ST OBC NCL EWS ಆಯಿತಾ, ಅವರಿಗೆ 30%, 25% ಫಾರ್ ST ಆಯಿತಾ. ಇದು ಮಿನಿಮಮ್ ಕಟ್ ಆಫ್ ಇದೆ, ಇಷ್ಟೇ ಬರುತ್ತಂತಲ್ಲ, ಇದು ಬಿಟ್ಟು ನೆಕ್ಸ್ಟ್ ಬರುತ್ತೆ. ಇದಂತೂ ಫಸ್ಟ್ ನೀವು ಇದು ಫಸ್ಟ್ ಸ್ಟೆಪ್ಪು ಪಾರ್ ಆಗಿಬಿಟ್ಟು ಸೆಕೆಂಡ್ ಸ್ಟೆಪ್ಪಿಗೆ ಹೋಗಬೇಕು, ಗೊತ್ತಾಯ್ತಾ. ಸೊ ಈ ಥರ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಟೆಸ್ಟ್ ಈಸ್ ಇಫ್ ರಿಕ್ವೈರ್ಡ್ ಕ್ಯಾನ್ ಬಿ ಆಫ್ 2 ಸ್ಟೇಜಸ್ ಅಂತ ಕೊಟ್ಟಿದ್ದಾರೆ. ಅದು ನಮ್ಗೆ ಗೊತ್ತಾಗುತ್ತೆ ಆಮೇಲೆ. ಎಕ್ಸಾಮ್ ಬಗ್ಗೆ ಏನೋ ಅದ್ರ ತಲೆ ಕೆಡಿಸ್ಕೋಬೇಡಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಈಗ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನಾದರೂ ಎಕ್ಸಾಮ್ ಸೆಂಟರ್ಸ್ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಈಗ ಕೊರೋನಾ ಬೇರೆ ನಡೀತಾ ಇದೆ, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದೆ. ಸೊ ಇವ್ರದ್ದು ಆಲ್ ಓವರ್ ಇಂಡಿಯಾ ಎಕ್ಸಾಮ್ಸ್ ನಡೆಯುತ್ತಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಪ್ಯಾರಾಗ್ರಾಫಲ್ಲಿ ಎಕ್ಸಾಮ್ ಸೆಂಟರ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಏನಂದರೆ ಎಕ್ಸಾಮ್ ಸೆಂಟರ್ ಇದೆ, ಬೆಂಗಳೂರು ಒಂದೇ ಇದೆ, ಬೇರೆ ಯಾವುದೂ ಇಲ್ಲ ಆಯಿತಾ. ಮತ್ತು ಹೈದರಾಬಾದ್ ಇದೆ, ನಾಗ್ಪುರ್, ಭೋಪಾಲ್, ವಿಶಾಖಪಟ್ಟಣಂ, ಯಾವ್ರಿಗೆ ಹತ್ತಿರ ಆಗುತ್ತೆ ಅಲ್ಲಿ ಹೋಗಿ ನೀವು ಅಂದರೆ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮ್ನ ಬರೀರಿ. ಎಕ್ಸಾಮಿನೇಷನ್ ಫೀ ಆಯಿತಾ, ಇದೂ ಇಂಪಾರ್ಟೆಂಟ್ ಇದೆ. ಎಕ್ಸಾಮಿನೇಷನ್ ಫೀ ನೋಡಿ 1000 ರೂಪೀಸ್ ಇದೆ. ಯಾರಿಗೆ? ಜೂನಿಯರ್ ಮ್ಯಾನೇಜರ್, UR OBC NCL ಯಾರೇ ಇರಲಿ, ಎಕ್ಸಿಕ್ಯೂಟಿವ್ ಇರಲಿ, ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ 900, ಜೂನಿಯರ್ ಎಕ್ಸಿಕ್ಯೂಟಿವ್ಗೆ 700 ಪ್ಲಸ್ GST ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಪ್ಲಸ್ GST ಅಂದರೆ ಒಂದು ಇಷ್ಟು ಆಗ್ಬೋದು, ಇಷ್ಟು ಜಾಸ್ತಿ ಆಗ್ಬೋದು ಇದಕ್ಕಿಂತ ಆಯಿತಾ. ಯೋಚನೆ ಮಾಡಿ ಅಪ್ಲೈ ಮಾಡಿ, ಸುಮ್ಮನೆ ಅಪ್ಲೈ ಮಾಡಬೇಡಿ, ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟು ನೋಡಿ, ಒಂದು ನಿಮಿಷ, ಇದು ಬೇಡ, ಆಗಿ ನೆಕ್ಸ್ಟ್ ಮಿಸ್ಕಂಡಕ್ಟ್ ಇದೇನಿಲ್ಲ. ಇವು ಫಾರ್ಮ್ ಆಫ್ ಸರ್ಟಿಫಿಕೇಟ್ ನೋಡಿ, ಸರ್ಟಿಫಿಕೇಟ್ ಫಾರ್ಮ್ಸ್ ಇದೆ SC STಗೆ ಆಯಿತಾ. ಮತ್ತು ನೀವು ಯಾವುದಾದ್ರೂ OBC ಇದ್ದರೆ ಅವರಿಗೆ ಬೇರೆ ಬೇರೆ ಸರ್ಟಿಫಿಕೇಟ್ಸ್ ಇದೆ ಆಯಿತಾ. ಸರ್ಟಿಫಿಕೇಟ್ ಫಾರ್ಮೇಟ್ ನೋಡಬೇಕಂದ್ರೆ ಇದರಲ್ಲಿದೆ, ಆಲ್ರೆಡಿ ನೀವು ನೋಡ್ಕೋಬೋದು. ನಮಗೆ ಮೇನ್ ಇಂಪಾರ್ಟೆಂಟ್ ಈಗ ಇರೋದು ಇಲ್ಲಿ, ಒಂದು ನಿಮಿಷ, ಇದು ನೋಡಿ, ನಿಮಗೆ ಬೇಕಾಗಿರೋದು ಇದೆ. ಯಾಕೆಂದರೆ ಸಿಲೆಬಸ್ ಏನಿದೆ, ಎಕ್ಸಾಮ್ ಆಲ್ರೆಡಿ 2018 ಬಂದಿತ್ತು, ಅದರ ಕ್ವಶನ್ ಪೇಪರು ಇದೆ, ಅದ್ರ ಆಲ್ರೆಡಿ ಸಾಲ್ವ್ ಮಾಡಿ ನಮ್ಮ ಚಾನಲಲ್ಲಿ ಇದೆ, ಐ ಬಟನಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ನೋಡ್ಬೋದು ಆಯಿತಾ. ಈಗ ನೋಡಿ, ಈಗ ನೋಡಿ, ಜೂನಿಯರ್ ಮ್ಯಾನೇಜರ್ ನೀವು ಅಪ್ಲೈ ಮಾಡಿದ್ರೆ ಆಯಿತಾ, BE ಸಿವಿಲ್, ಈಗ ನೀವು BE ಸಿವಿಲಿಂದ ಅಪ್ಲೈ ಮಾಡಿದ್ದೀರಾ, ಯು ಆರ್ ಅಪ್ಲೈ ಫಾರ್ BE ಸಿವಿಲ್ ಆಯಿತಾ. ಈ ಪ್ಯಾಟ್ರನ್ ನಿಮಗೆ ಬರುತ್ತೆ. 120 ಕ್ವಶನ್ಸ್ ಅಂತ ಹೇಳಿದ್ದೆ. ಅದರಲ್ಲಿ 120 ಕ್ವಶನ್ಸಲ್ಲಿ ಇಲ್ಲಿ ನೋಡಿ, ಟೋಟಲು 120 ಕ್ವಶನ್ಸ್ ಆಯಿತಾ. 120 ಕ್ವಶನ್ಸಲ್ಲಿ 24 ಕ್ವಶನ್ಸ್ ಏನಿದೆ ಅಂದರೆ ಜನರಲ್ ನಾಲೆಜು, ಜನರಲ್ ಆ್ಯಪ್ಟಿಟ್ಯೂಡು, ರೀಸನಿಂಗು, ಇವು ಬರುತ್ತೆ 24 ಕ್ವಶನ್ಸ್. ಈ 24 ಕ್ವಶನ್ ಆದಮೇಲೆ ರಿಮೈನಿಂಗ್ 96 ಕ್ವಶನ್ ಏನಿರುತ್ತೆ, ಇಂಜಿನಿಯರಿಂಗು ಆ್ಯಂಡ್ ಸಾಲಿಡ್ ಮೆಕ್ಯಾನಿಕ್ಸ್, ಇದು ನಮ್ಮ ಟೆಕ್ನಿಕಲ್ದು ಇರುತ್ತೆ. ಅದರಲ್ಲಿ ಏನೇನಿದೆ ನೋಡಿ, ಇಂಜಿನಿಯರಿಂಗ್ ಆ್ಯಂಡ್ ಸಾಲಿಡ್ ಮೆಕ್ಯಾನಿಕ್ಸ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಕನ್ಸ್ಟ್ರಕ್ಷನ್, ಮಟೀರಿಯಲ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಾಂಕ್ರೀಟ್ ಸ್ಟ್ರಕ್ಚರ್, ಸ್ಟೀಲ್ ಸ್ಟ್ರಕ್ಚರ್, ಸಾಯಿಲ್ ಮೆಕ್ಯಾನಿಕ್ಸ್, ಫೌಂಡೇಶನ್ ಇಂಜಿನಿಯರಿಂಗ್, ಮುನ್ಸಿಪಲ್ ಸಾಲಿಡ್ ವೇಸ್ಟ್, ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್, ಹೈವೇ ಪೇಮೆಂಟ್, ಟ್ರಾಫಿಕ್ ಇಂಜಿನಿಯರಿಂಗ್ ಆ್ಯಂಡ್ ಸರ್ವೆ, ಇಷ್ಟಿದೆ ಆಯಿತಾ. ಆಲ್ಮೋಸ್ಟ್ ನಿಮ್ದು ಇಂಜಿನಿಯರಿಂಗ್ ಮೇನ್ ಸಬ್ಜೆಕ್ಟ್ಸ್ ಏನಿದೆ ಅದು ಓದಬೇಕಾಗುತ್ತೆ ಆಯಿತಾ. ಇದರಲ್ಲಿ ಪೇಪರ್ ಈಸಿನೂ ಇರಲ್ಲ, ಟಫ್ ಇರಲ್ಲ ಆಯಿತಾ. ಈಗ ನೋಡಿ, ಟಫ್ ಇರುತ್ತೆ, ಈಸಿ ಇರುತ್ತೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ಪ್ಯಾಟ್ರನ್ ಅವ್ರು ಏನು ಇದ್ರ ಮೇಲೆ ಫಿಕ್ಸ್ ಮಾಡ್ತಾರೆ ಅದು ಡಿಪೆಂಡು. ಹೋದ ವರ್ಷ ಕಟ್ ಆಫ್ ಏನಿದೆ ಅದನ್ನು ವಿಡಿಯೋ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ, ಓಕೆನಾ. ಇದು ಜೂನಿಯರ್ ಇಂಜಿನಿಯರು ಸಿವಿಲ್ಗೆ, ಜೂನಿಯರ್ ಮ್ಯಾನೇಜರ್ ಸಿವಿಲ್ಗೆ. ಅದೇ ಬಂದುಬಿಟ್ಟು ಜೂನಿಯರ್ ಮ್ಯಾನೇಜರ್ ಆಪರೇಷನ್ ಆ್ಯಂಡ್ BD ಆಯಿತಾ, ಅವ್ರಿಗೆ ನೋಡಿ, ಅವ್ರಿಗೂ ಬೇರೆ ಸಿಲೆಬಸ್ ಇದೆ. ನಮಗೆ ಬೇಕಾಗಿರೋದು ಇಲ್ಲಿ ಸಿವಿಲ್. ಮೆಕ್ಯಾನಿಕಲ್ ಅವ್ರಿಗೂ ಇದೆ ನೋಡಿ ಇಲ್ಲಿ ಆಯಿತಾ, ಮೆಕ್ಯಾನಿಕಲ್ ಅವ್ರಿಗೂ ಇದೆ, ಅವ್ರು ನೋಡ್ಕೋಬೋದು. ಎಕ್ಸಿಕ್ಯೂಟಿವ್ ನಮ್ಮ ಸಿವಿಲ್ಗೆ ಬಂದುಬಿಟ್ಟು ಡಿಪ್ಲೊಮಾ ಲೆವೆಲು ನೋಡಿ, ಅವರು ಏನು 24 ಕ್ವಶನ್ ಜನರಲ್ ನಾಲೆಜ್, ಜನರಲ್ ಆ್ಯಪ್ಟ್ಯೂಡ್, ರೀಸನಿಂಗ್, ಓಕೆ. 24 ಕ್ವಶನ್. ಟೋಟಲ್ ಎಷ್ಟು ಕ್ವಶನ್ ಇದೆ? 120 ಕ್ವಶನ್. 120ಅಲ್ಲಿ 24, ಇದು ರಿಮೈನಿಂಗ್ 96
civil related questions. Okay, surveying, strength of material, structural designing, drawing, building construction material, soil mechanics and foundation, concrete technology, RCC ಆಯಿತಾ, ಹೈಡ್ರೋಲಿಕ್ಸು, ಹೈಡ್ರೋಲಜಿ, ಪಬ್ಲಿಕ್ ಹೆಲ್ತ್ ಅಂದರೆ ವಾಟರ್ ಸಪ್ಲೈ ಮತ್ತು ಸೀವೇಜು, ರೈಲ್ವೆ ಇಂಜಿನಿಯರಿಂಗು, ರೈಲ್ವೆ ಟ್ರ್ಯಾಕ್. ನೋಡಿ ಇಲ್ಲಿ ರೈಲ್ವೆ ಬಗ್ಗೆ ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು ಸ್ವಲ್ಪ ಜಾಸ್ತಿ ಓದಬೇಕಾಗುತ್ತೆ, ಯಾಕೆಂದರೆ ಇವರು ಕೆಲಸ ಮೇನ್ ಅದೇ ಇದೆ ಆಯಿತಾ. ಅದು ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಇನ್ ಡೆಪ್ತಲ್ಲಿ ಓದ್ಕೋಬೇಕು, ಸರಿನಾ. ಇದು ಬಂದುಬಿಟ್ಟು ಸಿಲೆಬಸ್ಸು. ಈಗ ಒಂದೇ ಉಳೀತು ನಿಮಗೆ, ನಾನು ಏನೇನು ಹೇಳಿದೆ ಹೇಳಿ. ಅಪ್ಲಿಕೇಶನ್ ಏನಿಷ್ಟಿದೆ, ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿನೂ ಹೇಳ್ಕೊಟ್ಟಿದ್ದೀನಿ ಆಯಿತಾ. ಈ ಸ್ಯಾಲ್ರಿ ನೋಡಿ, ಇದಕ್ಕೆ ಜೂನಿಯರ್ ಮ್ಯಾನೇಜರ್ಗೆ 50,000ವರೆಗೂ ಸ್ಯಾಲ್ರಿ ಬರುತ್ತೆ ಅದಕ್ಕೆ ಆಯಿತಾ. ಇದು 50,000ವರೆಗೂ ಸ್ಯಾಲ್ರಿ ಬರುತ್ತೆ ಜೂನಿಯರ್ ಮ್ಯಾನೇಜರ್ ಸಿವಿಲ್ಗೆ ಆಯಿತಾ, 50,000. ಅದೇ ಇದಕ್ಕೆ ಯಾವುದಕ್ಕೆ ಹೇಳಿ, ಎಕ್ಸಿಕ್ಯೂಟಿವ್ ಸಿವಿಲ್ಗೆ ಇದು ಒಂದು 35,000ಇಂದ 40,000ವರೆಗೂ ಬರುತ್ತೆ. 35 to 40,000 ಸ್ಯಾಲ್ರಿ ವಿಲ್ ಗೆಟ್ ಇನ್ ಹ್ಯಾಂಡ್. ಓಕೆ, ಅರ್ಥ ಆಯ್ತಾ. ಇದೊಂದು ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು, ಆ್ಯಡ್ ಮಾಡಿದ್ದೀನಿ. ಈಗ ಅಪ್ಲೈ ಎಲ್ಲಿ ಮಾಡಬೇಕು ಅಂತ ಸ್ವಲ್ಪ ಜನ ಡೌಟ್ ಬರುತ್ತಲ್ಲ ಇವಾಗ. ಹೌ ಟು ಅಪ್ಲೈ ಇಲ್ಲ, ಅವ್ರು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ವೆಬ್ಸೈಟು ಕೊಟ್ಟಿದ್ದಾರೆ ಆಲ್ರೆಡಿ ಆಯಿತಾ. www.dfccil.com ಅಂತ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಕರಿಯರ್ ಆಪ್ಷನ್, ಇವ್ರು ಏನು ಸ್ಟೆಪ್ಸ್ ಹೇಳ್ತಾ ಇದ್ದಾರೆ ಆ ಸ್ಟೆಪ್ನ ಫಾಲೋ ಮಾಡಿ ಆಯಿತಾ. ಇದು ಒಂದು ನಿಮಿಷ, ಇದನ್ನು ನಾನು ನಿಮಗೆ ಇದು ಮಾಡಿ ತೋರಿಸ್ತೀನಿ. ಸ್ವಲ್ಪ ಇಂಟರ್ನೆಟ್ ಕನೆಕ್ಷನ್ ಕಟ್ ಮಾಡ್ತೀನಿ. DFCCIL, ಓಕೆ, ಒಂದು ನಿಮಿಷ ಇಲ್ಲಿ ಬರ್ದು ತೋರಿಸ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, www.dfccil.com ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ಹೋದ್ಮೇಲೆ ಮೇನ್ ವೆಬ್ಸೈಟ್ ಮೇಲೆ ಹೋದ್ಮೇಲೆ ಕರಿಯರ್ ಆಪ್ಷನ್ ಇರುತ್ತೆ. ಅಲ್ಲಿ ಕರಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಅಲ್ಲಿ ಅಪ್ಲೈ ಲಿಂಕ್ ಬರುತ್ತೆ. ಅಪ್ಲೈ ಲಿಂಕ್ ಬಂದಮೇಲೆ ನೀವು ಅಪ್ಲೈ ಮಾಡಿ. ನಿಮ್ಗೆ ಏನಾದರೂ ತೊಂದರೆ, ಅಪ್ಲೈ ಮಾಡೋದ್ರಲ್ಲಿ ಏನಾದರೂ ತೊಂದರೆ ಆದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತೆ ಅದ್ರಿಗೋಸ್ಕರ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ. ಸೊ ಯಾರಿಗಾದರೂ ಯಾವುದೇ ಥರ ಡೌಟ್ ಇರಲಿ, ನಮ್ಮ KPSCದಿರಲಿ, ಯಾವತ್ತು ಸೆಂಟ್ರಲ್ದಿರಲಿ. ಮತ್ತು ಇನ್ನೊಂದು ಪಾಯಿಂಟು, ನಾವು ಶಾರ್ಟ್ಲಿ SSC JE ರೀಸನಿಂಗ್ ಕ್ಲಾಸು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ವಿ ಆರ್ ಸ್ಟಾರ್ಟಿಂಗ್ SSC JE ರೀಸನಿಂಗ್ ಕ್ಲಾಸಸ್ ಆಯಿತಾ. ರೀಸನಿಂಗು ಕ್ಲಾಸಸ್ಸು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆಯಿತಾ. ರೀಸನಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಯಾವ್ಯಾವ್ದಿದೆ ಆಯಿತಾ ಎಲ್ಲ ಸಾಲ್ವ್ ಮಾಡ್ತೀವಿ. ಮತ್ತು ಪ್ಯಾಟ್ರನ್ ಸ್ವಲ್ಪ ಚೇಂಜ್ ಆಗಿದೆ. ಯಾಕೆ ಅಂತಾರೆ, ಇದು TCS ಪ್ಯಾಟ್ರನ್ ಥರ ನೀವು ಮಾಡಬೇಕಾಗುತ್ತೆ. ನೀವು ಬರೀ ಬುಕ್ ತೆಗೆದುಬಿಟ್ಟು ಹೋದರೆ ಬರೋಲ್ಲ ಇವಾಗ ಆಯಿತಾ. ಸೊ ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ, ಮತ್ತು ನಮ್ಮ ವಿಡಿಯೋನ ಲೈಕು, ಕಮೆಂಟು, ಶೇರ್ ಮಾಡಿ. ಓಕೆ, ಯಾರಿಗಾದ್ರೂ ಡೌಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಆಲ್ರೆಡಿ. ಸೊ ಟೆಲಿಗ್ರಾಮ್ ಚಾನಲ್ಲು ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಹೆಸರು ಗೊತ್ತಿದೆ ಅಲ್ಲ ನಿಮಗೆ, ಸಿವಿಲ್ ವಿತ್ ಸುಧೀರ್ ಅಂತ ಇದೆ. ಸರ್ಚ್ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು, ಸರಿನಾ. ಧನ್ಯವಾದಗಳು. ಇಷ್ಟೇ ವಿಡಿಯೋಲಿ ಏನಾದರೂ ಬೇರಾದರೂ ನಿಮಗೆ ಕೇಳೋದಿದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.